ರಾಜ್ಯದಲ್ಲಿ ಚಳಿಗಾಲಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಹಾಸನ ಜಿಲ್ಲೆ ಚಳಿಗಾಲಕ್ಕೆ ಸಂಪೂರ್ಣ ತಂಡ ಹೊಡೆದಿರ್ತಕ್ಕಂಥದ್ದು. ನಾನೀಗ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿದ್ದೀನಿ. ಇಲ್ಲಿ ಬೆಳಿಗ್ಗೆ ಆಯ್ತು, ಸಂಜೆ ಆಯ್ತು ಅಂದ್ರೆ ಸುಮಾರು 100ಕ್ಕೂ ಅಧಿಕ ಜನರು ಇಲ್ಲಿ ವಾಕಿಂಗ್ ಮಾಡ್ಲಿಕ್ಕೆ, ಜಾಗಿಂಗ್ ಮಾಡ್ಲಿಕ್ಕೆ ಬರ್ತಾ ಇದ್ರು. ಆದ್ರೆ ಅದರ ಸಂಖ್ಯೆಯಲ್ಲಿ ಪ್ರತಿಶತ ಅಂದ್ರೆ 100ರಲ್ಲಿ ಪ್ರತಿಶತ 70-80% ಜನರು ವಾಕಿಂಗ್ ಅಥವಾ ಜಾಗಿಂಗ್ಗೆ ಬರ್ತಿದ್ದವರ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು. ಈಗಾಗಲೇ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ. ಈ ಚಳಿಗಾಲದಲ್ಲಿ ತುಂಬಾ ಪ್ರಿಕಾಷನರಿ ಆಗಿರ್ಬೇಕು. ವಾಕಿಂಗ್ ಬರುವಾಗ ಸ್ವೆಟರ್ ಮತ್ತೆ ಟೋಪಿಗಳನ್ನ ಧರಿಸಬೇಕು, ಆರೋಗ್ಯದ ಕಡೆ ಗಮನ ಹರಿಸಬೇಕು ಅನ್ನೋ ವೈದ್ಯರ ಸಲಹೆ ಮೇರೆಗೆ, ಜೊತೆಗೆ ಚಳಿಗಾಲದಲ್ಲಿ ತಂಡ ಹೊಡೆದಿರ್ತಕ್ಕಂಥ ಜನರು ಕ್ರೀಡಾಂಗಣದತ್ತ ಮುಖ ಮಾಡುವಂಥದ್ದು ಕಡಿಮೆ ಆಗಿದೆ. ನನ್ನೊಟ್ಟಿಗೆ ಈಗ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಾಯುವಿಹಾರಕ್ಕೆ ಬಂದಿರತಕ್ಕಂಥವ್ರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಾವು ಎಷ್ಟು ದಿನದಿಂದ ಬರ್ತಿದ್ದೀರಿ? ಚಳಿಗಾಲ ಹೇಗಿದೆ? ತುಂಬಾ ದಿನದಿಂದ ವಾಕ್ ಮಾಡ್ತಾ ಇದೀವಿ ಇಲ್ಲಿ. ಇವಾಗ ಒಂದ್ 2-3 ವರ್ಷದಿಂದಲೂ ಈ ತರ ಚಳಿನ ನಾನು ನೋಡಿರ್ಲಿಲ್ಲ. ತುಂಬಾ ಚಳಿ ಇದೆ. ವಾತಾವರಣ ಇದ್ದಕ್ಕಿದ್ದಂತೆ ಚೇಂಜ್ ಆಗುತ್ತೆ. ಮಧ್ಯಾಹ್ನ ಬಿಸ್ಲಿತ್ತು, 4 ಗಂಟೆ ಅಷ್ಟೊತ್ತಿಗೆ ಮೋಡ ಆಯ್ತು. ಇವಾಗ ತುಂಬಾ ಚಳಿ ಆಗ್ತಿದೆ. ದಯವಿಟ್ಟು ನಾನು ಹೇಳೋದೇನು ಅಂದ್ರೆ, ಎಲ್ಲರಿಗೂ ವಯಸ್ಸಾಗಿರೋರಿಗೆ, ಅಸ್ತಮಾ, BP, ಶುಗರ್ ಇರೋಂಥವ್ರಿಗೆ ಗ್ಲೌಸು, ಟೋಪಿ, ಸ್ವೆಟರ್ ಹಾಕೊಂಡು ಆದಷ್ಟು ಜಾಗೃತಿಯಾಗಿರಿ. ಎಲ್ಲ ಟಿವಿಲಿ ಮತ್ತೆ ಡಾಕ್ಟರ್ಗಳೆಲ್ಲ ಸಲಹೆ ಕೊಡ್ತಿದ್ದಾರೆ, ಅದರಂತೆ ಅನುಸರಿಸಿ. ಸರ್, ಪ್ರತಿನಿತ್ಯ ನೋಡ್ತಿರ್ತೀವಿ, ಅದಕ್ಕೂ ಇದಕ್ಕೂ ಹೇಗೆ ಅನಿಸ್ತಾ ಇದೆ? ತುಂಬಾ ಚಳಿ ತಕ್ಷಣ ಚೇಂಜ್ ಆಗುತ್ತೆ. ಒಂದ್ ಗಂಟೆಗಿರೋದು ವಾತಾವರಣ ಇನ್ನೊಂದು ಗಂಟೆಗಿರಲ್ಲ. ತುಂಬಾ ಜನರು ಬದಲಾವಣೆ ಕೂಡ ಆಗುತ್ತೆ. ಕಡಿಮೆ ಆಗಿರ್ತಕ್ಕಂಥದ್ದು. ಹಾ, ಕಡಿಮೆ. ಎಸ್, ಇದಿಷ್ಟು ಇಲ್ಲಿನ ಏನು ಸ್ಟೇಡಿಯಂಗೆ ಪ್ರತಿನಿತ್ಯ ವಾಕಿಂಗ್ ಮಾಡ್ಲಿಕ್ಕೆ ಬರ್ತಿರ್ತಕ್ಕಂಥವ್ರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಏನೇ ಇರಲಿ, ವಾಕಿಂಗ್ ಜಾಗಿಂಗ್ ನಡುವೆ ಆರೋಗ್ಯದ ಕಡೆಯೂ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ವೈದ್ಯರ ಸಲಹೆ ಮೇರೆಗೆ ಸ್ವೆಟರ್ ಮತ್ತೆ ಟೋಪಿಗಳನ್ನ ಧರಿಸಿ ವಾಕಿಂಗ್ ಮಾಡ್ಬೇಕಾಗುತ್ತೆ ಅನ್ನೋದು ಅವರ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಚಳಿಗಾಲದಲ್ಲಿ ತಂಡ ಹೊಡೆದಿರ್ತಕ್ಕಂಥದ್ದು, ಚಳಿಗಾಲದಲ್ಲಿ ತತ್ತರಿಸಿ ಹೋಗಿರುವಂತಹ ಜನರು ಒಂದಷ್ಟು ಪ್ರಿಕಾಷನ್ಗಳನ್ನ ತೆಗೆದುಕೊಳ್ಬೇಕಿದೆ. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.